ಲೋಕಸಭೆ ಚುನಾವಣೆ ಹೊತ್ತಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳನ್ನು ಲೀಟರ್ಗೆ ತಲಾ ₹2 ಇಳಿಕೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಯಲ್ಲಿ ಇಳಿಕೆಯಾದ ಕಾರಣ ಇಂಧನ ದರವನ್ನು ಇಳಿಕೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ಬೆಲೆ ₹99.94 ಇದೆ. ಹಾಗೆಯೇ ಡೀಸೆಲ್ ದರ ₹85.89 ಇದೆ. ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಇಂದು ಮಡಿಕೇರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇಂದು ಬೆಳಗ್ಗೆ 10:30ಕ್ಕೆ ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹಾಗೆ ರಾಮದಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಆಗಲೇ ಯದುವೀರ್ ಮತಬೇಟೆ ಶುರುವಾಗಿದೆ. ಸರಸ್ವತಿಪುರಂನಲ್ಲಿ ಹೋಟೆಲ್ ಒಂದರ ಬಳಿ ಸಾರ್ವಜನಿಕರ ಜೊತೆ ಕೂತು ಟೀ ಕುಡಿದು ಚರ್ಚೆಯನ್ನು ಮಾಡಿದರು. ಪ್ರಯಾಸದ ಟಿಕೆಟ್ ಪಡೆದ ಖುಷಿಯಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ತುಮಕೂರಲ್ಲಿ ಭರ್ಜರಿ ಪ್ರಚಾರ ಇವತ್ತು ನಡೆಸುತ್ತಾರೆ. ಇವತ್ತು ಬೆಳಗ್ಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡಲಿರುವಂತಹ ಸೋಮಣ್ಣ ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ನಮಿಸಿ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಬಳಿಕ ಆರ್ಎಸ್ಎಸ್ ಜಿಲ್ಲಾ ಕಚೇರಿ ಸಾಧನಾಗೆ ಭೇಟಿ ಕೊಟ್ಟು ಕೆಲ ಹಿರಿಯ ಆರ್ಎಸ್ಎಸ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಬಳಿಕ ತಿಪ್ಟೂರಿಗೆ ತೆರಳಿ ಬಿಸಿ ನಾಗೇಶ್ ಅವರನ್ನ ಭೇಟಿ ಮಾಡಿ ಸಹಕಾರವನ್ನು ಕೋರಲಿದ್ದಾರೆ. ಅಲ್ಲಿಂದ ನೇರವಾಗಿ ಮಾಜಿ ಸಚಿವ ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡೋಕೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೆಸಿಪುರದ ನಿವಾಸಕ್ಕೆ ಸೋಮಣ್ಣ ತೆರಳಿ ಚರ್ಚೆಯನ್ನ ಮಾಡ್ತಾರೆ. ಸಂಜೆ 4 ಗಂಟೆಗೆ ತುಮಕೂರು ನಗರದಲ್ಲಿ ಸೋಮಣ್ಣ ರೋಡ್ ಶೋ ನಡೆಸಲಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಮಗಳೂರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗಮಿಸಿ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಲಿದ್ದಾರೆ. ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾಕ್ಕೆ ಭೇಟಿಯನ್ನು ಕೊಡಲಿದ್ದು ದತ್ತ ಪಾದುಕೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ದತ್ತ ಪಾದುಕೆ ದರ್ಶನ ಪೂಜೆ ಬಳಿಕ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಶ್ರೀನಿವಾಸ್ ಪೂಜಾರಿಗೆ ಬಿಜೆಪಿ ಹಿಂದೂ ಕಾರ್ಯಕರ್ತರು ಸಾಥ್ ಕೊಡಲಿದ್ದಾರೆ. ಇನ್ನು ರೆಬಲ್ ಆಗಿರುವಂಥ ಕೆಲ ಕಾರ್ಯಕರ್ತರ ಸಮಾಧಾನ ಪಡಿಸಲಿಕ್ಕೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ಮಾಡಲಿದ್ದಾರೆ. ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ ಮಂಡ್ಯ ಲೋಕಸಭೆ ಕ್ಷೇತ್ರ. ಜೆಡಿಎಸ್ಗೆ ಮಂಡ್ಯ ಬಹುತೇಕ ಫಿಕ್ಸ್ ಆಗಿದೆ. ಇವತ್ತು ಕುಮಾರಸ್ವಾಮಿ ಮಂಡ್ಯಗೆ ಭೇಟಿ ಕೊಡ್ತಾ ಇದ್ದು ಮುಖಂಡರು ಕಾರ್ಯಕರ್ತರ ಜೊತೆಗೆ ಅಭ್ಯರ್ಥಿ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಸಿಎಸ್ ಪುಟ್ಟರಾಜು ಅಥವಾ ಡಿಸಿ ತಮ್ಮಣ್ಣಗೆ ಟಿಕೆಟ್ ನೀಡುವಂತ ಸಾಧ್ಯತೆಗಳಿದೆ. ಇನ್ನು ಜೆಡಿಎಸ್ಗೆ ಟಿಕೆಟ್ ಖಾತ್ರಿ ಆಗ್ತಾ ಇದ್ದಂಗೆ ಕ್ಷೇತ್ರದಿಂದ ದೂರ ಇದ್ದಾರೆ ಸಂಸದೆ ಸುಮಲತಾ. 4 ರಿಂದ 5 ದಿನಗಳಿಂದ ಕ್ಷೇತ್ರದತ್ತ ಅವರು ಮುಖ ಹಾಕಿಲ್ಲ. ದೋಸ್ತಿ ಸೂತ್ರ ಪಾಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಕಣಕ್ಕೆ ಇಳಿತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ದಕ್ಷಿಣ ಕನ್ನಡದಲ್ಲಿ ಸಿಡಿದೆದ್ದಂಥ ಅರುಣ್ ಕುಮಾರ್ ಪುತ್ತಿಲ ಅವರ ಅಸಮಾಧಾನ ಶಮನಗೊಳಿಸಲಾಗಿರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಜೊತೆ ಸಂಧಾನ ನಡೆದಿದ್ದು ಪುತ್ತಿಲ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸೂಕ್ತ ರಾಜಕೀಯ ಸ್ಥಾನಮಾನದ ಆಶ್ವಾಸನೆ ನೀಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವಂಥ ಸುನಿಲ್ ಕುಮಾರ್ ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿಯ ಗೆಲುವಿಗೆ ಪುತ್ತಿಲ ಶ್ರಮಿಸುತ್ತಾರೆ ಅಂತ ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಜೊತೆಗೆ ಇದ್ದು ನಮ್ಮೆಲ್ಲ ರಾಷ್ಟ್ರೀಯ ಚಟುವಟಿಕೆಯಲ್ಲಿ ನಮ್ಮ ಜೊತೆಗೆ ಕೆಲಸವನ್ನು ಮಾಡ್ತಾ ಹೆಜ್ಜೆಯನ್ನು ಇಟ್ಟಂತ ಅರುಣ್ ಕುಮಾರ್ ಪುತ್ತಿಲ ಅವರು ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಸಣ್ಣ ಯಾವುದೋ ಭಿನ್ನಾಭಿಪ್ರಾಯದ ಕಾರಣಕ್ಕೆ ನಮ್ಮಿಂದ ದೂರ ಆಗಿದ್ರು. ಕಳೆದ ಕೆಲವು ದಿನಗಳಿಂದ ಅವರ ಜೊತೆಗೆ ನಿರಂತರವಾದಂತಹ ಮಾತುಕತೆಯನ್ನು ಮಾಡ್ತಾ ಇವತ್ತು ಅವರು ನಮ್ಮ ಜೊತೆಗೆ ಒಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಪುತ್ತಿಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರದ ಗೌರವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿರತಕ್ಕಂತಹ ನರೇಂದ್ರ ಮೋದಿಯವರ ಆ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ದಿವಸ ರಾಜ್ಯಾಧ್ಯಕ್ಷರು ಇನ್ನಿತರ ಪದಾಧಿಕಾರಿಗಳ ಜೊತೆಗೆ ಪುತ್ತಿಲ ಪರಿವಾರ ಮತ್ತು ಮೋದಿ ಪರಿವಾರ ಆ ಲೋಕಸಭಾ ಚುನಾವಣೆಯಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆ ಸಂಸತ್ ಸದಸ್ಯರನ್ನು ದೊಡ್ಡದಾಗಿರತಕ್ಕಂಥ ಅಂತರದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಗೆಲುವಿಗೋಸ್ಕರ ಶ್ರಮ ವಹಿಸ್ತೇವೆ ಅನ್ನತಕ್ಕಂಥ ಮಾತುಗಳನ್ನು. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ದೆಹಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿರುವಂತಹ ಶಾಸಕ ಜನಾರ್ದನ ರೆಡ್ಡಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮಾತಾಡಿದ್ರು. ಅಮಿತ್ ಶಾ ಅವರು ಕೆಲವೊಂದು ಔಪಚಾರಿಕ ವಿಚಾರ ಮಾತನಾಡೋಕೆ ಕರೆದಿದ್ರು. ಹೀಗಾಗಿ ದೆಹಲಿಗೆ ಹೋಗಿ ಭೇಟಿ ಮಾಡಿ ವಾಪಸ್ ಬಂದಿದ್ದೀನಿ. ಎಲ್ಲ ವಿಚಾರಗಳನ್ನು ಈಗಲೇ ಸಂಪೂರ್ಣವಾಗಿ ಹೇಳಕ್ಕಾಗಲ್ಲ.
ಗೌರವಪೂರ್ವಕವಾಗಿ ಮೊದಲನೇ ಬಾರಿ ಅವರು ನನ್ನನ್ನು ಕರೆದಿದ್ರು. ಎಲ್ಲ ವಿಚಾರಗಳನ್ನು ನಾನು ಕೂಲಂಕಷವಾಗಿ ಮಾತನಾಡಿದ್ದೀನಿ. 2-3 ದಿನ ಆದಮೇಲೆ ಪ್ರೆಸ್ ಮೀಟ್ ಮಾಡಿ ಎಲ್ಲವನ್ನೂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಮಿತ್ ಶಾ ಅವರು ನನ್ನನ್ನು ದೆಹಲಿಗೆ ಬಂದು ಒಂದು ಔಪಚಾರಿಕವಾಗಿ ಕೆಲವೊಂದು ವಿಷಯಗಳು ಮಾತಾಡೋದಕ್ಕೆ ಕರೆದಿದ್ರು. ನಾನು ನಿನ್ನೆ ಹೋಗ್ಬಿಟ್ಟು ಇವತ್ತು ಅವ್ರನ್ನ ಮೀಟ್ ಮಾಡ್ಕೊಂಡು ಮತ್ತೆ ಪುನಃ ಬಂದಿದ್ದೇನೆ. ಎಲ್ಲ ವಿಚಾರಗಳು ನಾನು ಈಗಲೇ ಕಂಪ್ಲೀಟ್ ಡೀಟೇಲ್ಡಾಗಿ ಹೇಳಲಿಕ್ಕಾಗಲ್ಲ. ಬಟ್ ವಿಷಯಗಳು ಏನಿದೆ, ಒಂದು ರಾಜಕೀಯ ಚರ್ಚೆಗಳಾಗಿರ್ಬೋದು, ಔಪಚಾರಿಕವಾಗಿ ಅವ್ರನ್ನ ತುಂಬ ಗೌರವಪೂರ್ವಕವಾಗಿ ನನ್ನ ಮೊದಲನೇ ಬಾರಿಗೆ ಕರೆದಿದ್ದಾರೆ. ಸೊ ನಾನು ಅವ್ರ ಜೊತೆಯಲ್ಲಿ ಹೋಗಿ ಎಲ್ಲ ವಿಷಯಗಳನ್ನ ನಾನು ಡೀಟೇಲ್ಡಾಗಿ ಮಾತಾಡಿದ್ದೀನಿ. ನಾನು ಇನ್ನೊಂದು 2 ಲೋಕಸಭೆ ಚುನಾವಣೆಗೆ ಪ್ರಧಾನಿ ಮೋದಿ ಮತ್ತೊಮ್ಮೆ ಕರ್ನಾಟಕದಿಂದಲೇ ಚುನಾವಣಾ ಪ್ರಚಾರವನ್ನು ಆರಂಭಿಸ್ತಾ ಇದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕಲಬುರಗಿ ಮೂಲಕವೇ ಪ್ರಧಾನಿ ಮೋದಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಧುಮುಕ್ತಾ ಇರುವಂಥದ್ದು. ನಾಳೆ ತೆಲಂಗಾಣದಿಂದ ವಿಶೇಷ ವಿಮಾನದಲ್ಲಿ ಕಲಬುರಗಿಗೆ ಆಗಮಿಸಲಿದ್ದಾರೆ. ಪೊಲೀಸ್ ಪರೇಡ್ ಮೈದಾನದಿಂದ ಸಮಾವೇಶ ನಡೆಯುವಂಥ NV ಕಾಲೇಜು ಮೈದಾನದವರೆಗೂ ಕೂಡ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ NV ಕಾಲೇಜು ಮೈದಾನದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ. ಸಮಾವೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಒಕ್ಕೂಟ ಭರ್ಜರಿ ಜಯ ಸಾಧಿಸಲಿದೆ ಅಂತ ನ್ಯೂಸ್ 18 ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ. 543 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ 411 ಸ್ಥಾನ ಗಳಿಸಲಿದೆ ಅಂತ CNN ನ್ಯೂಸ್ 18 ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಇನ್ನು INDA ಒಕ್ಕೂಟ ಕೇವಲ 105 ಸ್ಥಾನ ಪಡೆಯಲಿದೆ ಹಾಗೂ ಇತರರು ಕೇವಲ 27 ಸ್ಥಾನ ಪಡೆಯಲಿದ್ದಾರೆ ಅಂತ ನ್ಯೂಸ್ 18 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಕಾಂಗ್ರೆಸ್ನವರು ಮೋಸಗಾರರು, ಸುಳ್ಳುಗಾರರು, ದಗಾಕೋರರು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬಿಜೆಪಿ ಹಿಂದುಳಿದ ವರ್ಗ ಸಮಾವೇಶದಲ್ಲಿ ಮಾತನಾಡಿದಂಥ ಅವರು ಕಾಂಗ್ರೆಸ್ ಸುಳ್ಳು ಹೇಳಿ ಕಾಂಗ್ರೆಸ್ ಜನರ ದಿಕ್ಕನ್ನು ತಪ್ಪಿಸ್ತಾ ಇದೆ. ಎಲ್ರಿಗೂ ಕೂಡ ಫ್ರೀ ಅಂತ ಹೇಳಿ ಕಾಂಗ್ರೆಸ್ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಬರೀ ಘೋಷಣೆಗಳನ್ನು ಮಾಡಿದೆ, ಆದರೆ ಜನರ ಅಭಿವೃದ್ಧಿ ಮಾಡಿಲ್ಲ. ಆರ್ಥಿಕವಾಗಿ ಹಿಂದುಳಿದವರಿಗೆ, ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಟ್ಟಿದ್ದು ಬಿಜೆಪಿ. ಹಿಂದುಳಿದ ವರ್ಗದ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸ ಬಿಜೆಪಿ ಮಾಡಿದೆ. ವಿಶ್ವಕರ್ಮ, ಮುದ್ರಾ ಸೇರಿ ಹಲವಾರು ಯೋಜನೆ ಜಾರಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಬಿಜೆಪಿ ಟಿಕೆಟ್ ಘೋಷಣೆಯಾಗಿದ್ದು ಟಿಕೆಟ್ ನಿರೀಕ್ಷೆಯಲ್ಲಿದ್ದ ನಾಯಕರು ಬೇಸರಗೊಂಡಿದ್ದಾರೆ. ಅದರಲ್ಲೂ ಮಾಜಿ ಸಚಿವ KS ಈಶ್ವರಪ್ಪ, ಮಾಜಿ ಸಿಎಂ BS5 ವಿರುದ್ಧ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಹೀಗಾಗಿ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಯಡಿಯೂರಪ್ಪ ಮುಂದಾಗಿದ್ದಾರೆ. ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಮನೆಗೆ ಕರೆಸಿ ಈಶ್ವರಪ್ಪರನ್ನ ಸಮಾಧಾನ ಪಡಿಸೋದಕ್ಕೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಮಾರ್ಚ್ 18ರಂದು ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪಕ್ಷದಲ್ಲಿ ಮುಜುಗರದ ವಾತಾವರಣ ಸೃಷ್ಟಿಯಾಗಬಾರದು. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಒಂದು ಸಭೆ ಕರೆದಿದ್ದಾರೆ. ಸಭೆಗೂ ಮುನ್ನ ಅವರ ಮನವೊಲಿಕೆಯ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಲಾಗಿರುವಂಥದ್ದು. ಹಾವೇರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ BC ಪಾಟೀಲ್ ಟಿಕೆಟ್ ತಪ್ಪಿದಂಥ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರ BC ಪಾಟೀಲ್ ಅವರ ಜಕ್ಕೂರು ನಿವಾಸಕ್ಕೆ ತೆರಳಿ ಚುನಾವಣೆಯಲ್ಲಿ ಸಂಪೂರ್ಣ ಸಹಕಾರವನ್ನು ಕೋರಿದ್ರು. ಈ ವೇಳೆ BC ಪಾಟೀಲ್ ಕಾಲಿಗೆ ನಮಸ್ಕರಿಸಲಿಕ್ಕೆ ಬೊಮ್ಮಾಯಿ ಮುಂದಾದರೂ ಕಾಲಿಗೆ ಬೀಳಲಿಕ್ಕೆ ಬಂದಂಥ ಬೊಮ್ಮಾಯಿ ಅವರನ್ನು BC ಪಾಟೀಲ್ ತಡೆದರು. ಲೋಕಸಭಾ ಚುನಾವಣೆ ಹೊಸ್ತಿನಲ್ಲೇ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಮುಂಬೈ ಪ್ರವಾಸದಲ್ಲಿದ್ದ ಪ್ರಭು ಚೌಹಾಣ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಮುಂಬೈನ ಬಾಂದ್ರಾದ ಹೋಲಿ ಫ್ಯಾಮಿಲಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಡಾಕ್ಟರ್ S ಲೋಖಂಡವಾಲ ನೇತೃತ್ವದಲ್ಲಿ ಪ್ರಭು ಚೌಹಾಣ್ಗೆ ಕಿರು ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದ್ದು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಸದ್ಯ ಪ್ರಭು ಚೌಹಾಣ್ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಆಸ್ಪತ್ರೆ ಮೂಲಗಳಿಂದ ಗೊತ್ತಾಗಿದೆ. ಬೀದರ್ ಕ್ಷೇತ್ರದಿಂದ ಭಗವಂತ್ ಖೂಬಾಗೆ ಟಿಕೆಟ್ ನೀಡಬೇಡಿ ಅಂತ ಹೇಳಿ ಪ್ರಭು ಚೌಹಾಣ್ ಪಟ್ಟಣ ಹಿಡಿದಿದ್ರು. ಅಲ್ಲದೆ ಖುದ್ದು ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ರು. ಚುನಾವಣಾ ಬಾಂಡ್ ಲೆಕ್ಕವನ್ನು SBI ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದೆ. ಚುನಾವಣಾ ಆಯೋಗ ಸುಪ್ರೀಂ ಸೂಚನೆಯಂತೆ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಇದೀಗ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದೆ. ಎಲೆಕ್ಷನ್ ಬಾಂಡ್ ವಿಚಾರದಲ್ಲಿ ನೀಡಿರುವಂಥ ಆದೇಶದಲ್ಲಿ ಕೆಲ ಮಾರ್ಪಾಡು ಮಾಡುವಂತೆ ಮನವಿ ಮಾಡಿದೆ. ಇಂದು ಬೆಳಗ್ಗೆ 10:30ಕ್ಕೆ ಅರ್ಜಿ ವಿಚಾರಣೆಗೆ ಬರಲಿದೆ.
INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ದೇಶದ ಎಲ್ಲಾ ರೈತರ ಸಾಲ ಮನ್ನಾ ಮಾಡಲಾಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಹೊಸ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ. ರೈತರ ರಕ್ಷಣೆಗೆ ಕಾಯ್ದೆ ರೂಪಿಸಲಾಗುತ್ತೆ, GST ವ್ಯಾಪ್ತಿಯಿಂದ ಕೃಷಿಯನ್ನ ಹೊರತರಲಾಗುವುದು ಅಂತ ಹೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ದಾರೆ. ಸ್ತ್ರೀಯರಿಗೆ ವರ್ಷಕ್ಕೆ 1 ಲಕ್ಷ ನೀಡುವುದು ಸೇರಿದಂತೆ 5 ಗ್ಯಾರಂಟಿಗಳನ್ನು ಘೋಷಿಸಿದ ಮರುದಿನವೇ ರೈತ ಸಮುದಾಯಕ್ಕೂ ಮತ್ತಷ್ಟು ಗ್ಯಾರಂಟಿ ರೂಪದಲ್ಲಿ ಭರವಸೆಗಳನ್ನು ಕೊಟ್ಟಿದ್ದಾರೆ. ದೇವರಾಜು ಅರಸು ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ಅಧ್ಯಕ್ಷರನ್ನಾಗಿ ರಮೇಶ್ ಬಾಬು ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಈ ಹುದ್ದೆಗೆ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಸಂಪುಟ ದರ್ಜೆಯ ಸಚಿವರಿಗೆ ನೀಡುವಂಥ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ತಿಳಿಸಲಾಗಿದೆ. ಮುಂದಿನ 2 ವರ್ಷಗಳ ಅವಧಿಗೆ ನೀಡಲಿಕ್ಕೆ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಕೂಡಲೇ ಆದೇಶ ಹೊರಡಿಸಲಿಕ್ಕೆ ಸೂಚಿಸಲಾಗಿದೆ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.